ಫ್ರೈಡೇ ಈವ್ನಿಂಗ್ ರಾತ್ರಿ ಊಟಕ್ಕೆ ಸಬ್ಬಕ್ಕಿ ರೊಟ್ಟಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. 2 ಕಪ್ನಷ್ಟು ಸಬ್ಬಕ್ಕಿನ ನೆನೆಸಿಡ್ತಾ ಇದ್ದೀನಿ. ಒಂದು 3 ಗಂಟೆ ಕಾಲ ನೆನೆಸಿಟ್ರೆ ಸಾಕಾಗುತ್ತೆ. ತುಂಬಾ ಜಾಸ್ತಿ ಹೊತ್ತು ನೆನೆಸಿದ್ರೆ ಮಾಡೋದಕ್ಕೆ ಬರಲ್ಲ, ಅಷ್ಟು ಸಾಫ್ಟ್ ಆಗಿಬಿಡುತ್ತೆ. 2 ಕಪ್ ಸಬ್ಬಕ್ಕಿಗೆ ಒಂದು 3 ಆಲೂಗೆಡ್ಡೆನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ತುಂಬಾನೇ ಸಾಫ್ಟ್ ಆಗಿ ಬರ್ತವೆ ಇದು ಸಬ್ಬಕ್ಕಿ ರೊಟ್ಟಿ. ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಸಬ್ಬಕ್ಕಿ ರೊಟ್ಟಿ ಹೇಗೆ ಅಂದ್ರೆ ಆರಿದ್ಮೇಲೆ ಸ್ವಲ್ಪ ಒರಟಾಗೋದಾಗ್ಲಿ ಆ ರೀತಿ ಏನೂ ಆಗಲ್ಲ. ಬಿಸಿ ಬಿಸಿದೇ ತಿನ್ಬೇಕು ಅಂತಾನೂ ಇಲ್ಲ, ಚೆನ್ನಾಗಿರುತ್ತೆ ಆರಿದ್ಮೇಲೆ ಕೂಡ. ಸಬ್ಬಕ್ಕಿ ನೆಂದ ಮೇಲೆ ಅದ್ರ ನೀರ್ನೆಲ್ಲ ಬಸ್ದು ತೆಗೆದು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು, ಬೇಯಿಸಿಟ್ಟಿರುವಂತ ಆಲೂಗೆಡ್ಡೆ, ರುಚಿಗೆ ತಕ್ಕಂತೆ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಂತೆ ಮೆಣಸಿನಕಾಯಿ ಮತ್ತೆ ಜೀರಿಗೆನ ಮಿಕ್ಸಿ ಮಾಡಿ ಹಾಕೊಂಡಿದೀನಿ. ಎಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ತಟ್ಟಿ ಹಂಚಿನ ಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನ ತುಂಬಾ ತೆಳುವಾಗಿ ತಟ್ಟಿದ್ರೆ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಮಗೆ ಬರ್ತಾನೆ ಇಲ್ಲ, ತುಂಬಾ ಸಾಫ್ಟ್ ಆಯ್ತು ಅಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸಬಹುದು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ.